ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಿನ್ನೆ ಹಕ್ಕಿ ಗೂಡು ಕಟ್ತಾ ಇತ್ತಲ್ವ. ನೋಡಿ, ಇಷ್ಟು ದೊಡ್ಡ ಗೂಡು ಮಾಡಿದೆ. ಈಗ 2 ಹಕ್ಕಿ ಕೂಡ ಇಲ್ಲ. ಗೂಡಿಗೆ ಎಲ್ಲ ತರಲಿಕ್ಕೆ ಹೋಗಿದೆ, ಅಂದರೆ ಗೂಡು ಕಟ್ಟಲಿಕ್ಕೆ ಅದಕ್ಕೆ ಹುಲ್ಲು ತರಬೇಕಲ್ಲ, ತರಲಿಕ್ಕೆ ಹೋಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಶುರು ಮಾಡ್ತದೆ ಗೂಡು ಕಟ್ಟಲಿಕ್ಕೆ. ದಿನಾಲು ಬೆಳಗ್ಗೆ ಸ್ಟಾರ್ಟ್ ಮಾಡ್ತದೆ ಅದು ಗೂಡು ಕಟ್ಟಲಿಕ್ಕೆ. ನೋಡಿ, ಅಮೃತ ಬಳ್ಳಿ ಉಂಟಲ್ಲ, ಆ ಬಳ್ಳಿಗೆ ಗೂಡು ಕಟ್ತಾ ಉಂಟು. ನಾನೊಂದು ಹಗ್ಗ ಕಟ್ಟಿದ್ದೇನೆ, ಅದರಲ್ಲಿ ಬಂದಿದೆ ನೋಡಿ ಅಮೃತ ಬಳ್ಳಿ. ಅದರಲ್ಲಿ ಬಂದು ಇಲ್ಲಿ ಪಾಟ್ ಉಂಟಲ್ಲ, ಈ ಪಾಟಲ್ಲಿ ರೌಂಡ್ ಆಗಿದೆ ನೋಡಿ. ಅದು ನಾನು ಮಾಡಿರೋದಲ್ಲ, ಅದರಷ್ಟಕ್ಕೆ ಅದು ಆ ರೀತಿ ಶೇಪ್ ಆಗಿರೋದು. ಹಾಗೆ ನನಗೆ ಅದನ್ನು ಕಟ್ ಮಾಡಲಿಕ್ಕೆ ಬೇಡ, ಚೆಂದ ಕಾಣ್ತದಲ್ವ, ಅದಕ್ಕೋಸ್ಕರ ಹಾಗೆಯೇ ಬಿಟ್ಟಿದ್ದೇನೆ. ಈಗ ಬೆಳಗಿನ ತಿಂಡಿಗೆ ಹಾಗೆಯೇ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಬೆಳಗಿನ ತಿಂಡಿಗೆ ಸೇಮಿಗೆ ಬಾತ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸೇಮಿಗೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಲಂಚ್ಗೆ ಗೀ ರೈಸ್ ಮಾಡ್ತಾ ಇದ್ದೇನೆ. ನೋಡಿ, ಸೇಮಿಗೆ ಬಾತ್ ಮಾಡಲಿಕ್ಕೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕೆಂಪು ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು, ಈರುಳ್ಳಿ ಇಷ್ಟೇ ಹಾಕೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೇನೆ. ಒಳ್ಳೆ ಟೇಸ್ಟಿಯಾದ ಸೇಮಿಗೆ ಬಾತ್ ರೆಡಿ ಆಗ್ತದೆ. ಹಾಗೆಯೇ ಈ ಕಡೆಯಿಂದ ಗೀ ರೈಸಿಗೆ ಇಟ್ಟಿದ್ದೇನೆ. ಗೀ ರೈಸಿಗೆ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಹಾಕಿದ್ದೇನೆ, ತುಪ್ಪ ಜಾಸ್ತಿ ಹಾಕಿದ್ದೇನೆ. ಯಾಕೆಂದರೆ ನಾನೇ ಮನೆಯಲ್ಲಿ ತುಪ್ಪ ರೆಡಿ ಮಾಡ್ತೇನಲ್ವ, ಹಾಗಾಗಿ ತುಪ್ಪ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಆಮೇಲೆ ತುಪ್ಪ ಹಾಕಿದ ನಂತರ ಇದಕ್ಕೆ ಬೇಕಿರುವಂಥ ಗರಂ ಮಸಾಲೆ ಎಲ್ಲ ಹಾಕಿದ್ದೇನೆ. ಅದು ಫ್ರೈ ಆಗುವಾಗ ಸ್ವಲ್ಪ ಈರುಳ್ಳಿ, ಅಂದರೆ 1 ಈರುಳ್ಳಿ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಕಾಯಿ ಮೆಣಸು ಕೂಡ ಕಟ್ ಮಾಡಿ ಹಾಕ್ತೇನೆ ಸ್ವಲ್ಪ ಖಾರಕ್ಕೆ. ಇಷ್ಟೇ ಸಿಂಪಲಾಗಿ ಮಾಡೋದು. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿ ಮಸಾಲ ರೈಸ್ ಕೂಡ ಮಾಡ್ಬೋದು. ನಾನಿಲ್ಲಿ ಪ್ಲೈನಾಗಿ ಮಾಡ್ತಾ ಇದ್ದೇನೆ. 1 ಕಾಯಿ ಮೆಣಸು ಮಾತ್ರ ಸ್ವಲ್ಪ ಖಾರಕ್ಕೆ ಹಾಕ್ತಾ ಇದ್ದೇನೆ. ಈ ಕಡೆ ಸೇಮಿಗೆ ಫ್ರೈ ಆಯಿತು, ಒಗ್ಗರಣೆಗೆ ಇಟ್ಟಿದ್ದೇನೆ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದು. ಈರುಳ್ಳಿ ಕೆಂಪಗಾಗಬೇಕು, ಅಷ್ಟರವರೆಗೆ ಫ್ರೈ ಮಾಡೋದು. ಈ ಕಡೆಯಿಂದ ಇದು ಈರುಳ್ಳಿ ಮತ್ತು ಕಾಯಿ ಮೆಣಸೆಲ್ಲ ಫ್ರೈ ಆಯ್ತಲ್ವ, ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೇನೆ. ಅಕ್ಕಿ ಹಾಕಿ ಒಂದು ಅರ್ಧ ನಿಮಿಷ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ತೇನೆ ನಾನು. ಆಮೇಲೆ ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡೋದು. ಮೀಡಿಯಮ್ ಫ್ಲೇಮಲ್ಲಿ ಇಡೋದು ಬೇಯಲಿಕ್ಕೆ. ಈ ಕಡೆ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. 1-2 ಗ್ಲಾಸಷ್ಟು ನೀರು ಹಾಕ್ತೇನೆ. ನಾನಿಲ್ಲಿ ಬಿಸಿ ನೀರು ಮಾಡಿಟ್ಟಿದ್ದೇನೆ, ಬಿಸಿ ನೀರೇ ಹಾಕ್ತಾ ಇದ್ದೇನೆ. ಇಲ್ಲಿ ಸೇಮಿಗೆ ಮಾಡಲಿಕ್ಕೆ ಕೂಡ ಬಿಸಿ ನೀರು ಹಾಕ್ತಾ ಇದ್ದೇನೆ. ಹಾಗೆಯೇ ಗೀ ರೈಸ್ ಮಾಡಲಿಕ್ಕೆ ಕೂಡ ಬಿಸಿ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಬಿಸಿ ನೀರು ಹಾಕಿದರೆ ಸ್ವಲ್ಪ ಬೇಗ ಅಡುಗೆ ಆಗ್ತದೆ. ನನಗೆ ಟಿಫಿನಿಗೆಲ್ಲ ಬೇಗ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಹಾಗೆಯೇ ನೋಡಿ, ಇದು ಬಿರಿಯಾನಿ ಎಲೆ ಅಂತ ಹೇಳ್ತಾರಲ್ವ, ಅದರದ್ದು ಗಿಡ ಉಂಟು ನನ್ನ ಮನೆಯಲ್ಲಿ. 1 ಪೀಸ್ ಎಲೆಯನ್ನು ನಾನು ಇದಕ್ಕೆ ಹಾಕ್ತೇನೆ ಗೀ ರೈಸ್ ಮಾಡುವಾಗ. ಅದೊಂಥರ ಒಳ್ಳೆಯ ಫ್ಲೇವರ್ ಕೊಡ್ತದೆ ನಮಗೆ ರೈಸಿಗೆ. ಅದು ಒಂಥರ ಗಂಧಸಾಲೆ ಅಕ್ಕಿ ಅಂತ ಹೇಳ್ತೇವಲ್ಲ, ಆ ರೀತಿ ಫ್ಲೇವರ್ ಬರ್ತದೆ ನಮಗೆ ಗೀ ರೈಸ್ ಎಲ್ಲ ಮಾಡುವಾಗ. ಈ ಕಡೆ ಒಗ್ಗರಣೆ ನೀರು ಕುದೀತಾ ಉಂಟು ಸೇಮಿಗೆ. ಇದಕ್ಕೆ ಸೇಮಿಗೆ ಹುರಿದಿರುವಂಥ ಸೇಮಿಗೆಯನ್ನು ಹಾಕ್ತಾ ಇದ್ದೇನೆ. ಸೇಮಿಗೆ ಹಾಕಿ 1-2-3 ನಿಮಿಷ ಬೆಂದರೆ ಸಾಕು, ಮಿಕ್ಸ್ ಆಗೋ ತನಕ. ಇದಕ್ಕೆ ಉಪ್ಪು ಮತ್ತು ನಾನು ಸಕ್ಕರೆ ಕೂಡ ಹಾಕ್ತೇನೆ. 1-2 ಸ್ಪೂನಷ್ಟು ಸಕ್ಕರೆ ಹಾಕ್ತೇನೆ. ಮಕ್ಕಳಿಗೆ ಸ್ವಲ್ಪ ಸಿಹಿ ಇದ್ರೇ ಹೋಗೋದಲ್ವ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ. ನೋಡಿ, ಇದೀಗ 2 ನಿಮಿಷದಲ್ಲಿ ರೆಡಿ ಆಗ್ತಾ ಬಂತು. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ಸ್ವಲ್ಪ. ತೆಂಗಿನಕಾಯಿ ತುರಿ ಹಾಕಿದ ನಂತರ 1-ಅರ್ಧ ನಿಮಿಷದಲ್ಲಿ ಆಗ್ತದೆ ಇದು ರೆಡಿ. ತುಂಬ ಬೇಯಿಸ್ಲಿಕ್ಕೆ ಎಂತ ಇಲ್ಲ, ಬೇಗ ಆಗುವಂಥ ತಿಂಡಿ ಇದು. ಈಗ ಬೆಳಗ್ಗೆದು ಚಹಾ ತಿಂಡಿ ನಂದು ಹಾಕಿಟ್ಟಿದ್ದೇನೆ ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ. ವರ್ಷು ಇಲ್ಲಿ ತಿಂತಾ ಇದ್ದಾನೆ. ಗಂಟೆ 8 ಆಯಿತು. 8:40ಕ್ಕೆ ವ್ಯಾನ್ ಬರ್ತದೆ, ಸ್ಕೂಲ್ ವ್ಯಾನ್. ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು. ನೋಡಿ, ಗೀ ರೈಸ್ ಕೂಡ ರೆಡಿಯಾಗಿದೆ. ನೋಡಿ, ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ ಬಂದಿದೆ ನೋಡಿ. ಇವತ್ತು ನಾನು ಕುಕ್ಕರಲ್ಲಿ ಮಾಡಲಿಲ್ಲ, ಬಾಣಲೆಯಲ್ಲೇ ಮಾಡಿದ್ದು. ನನಗೆ ಈ ಬಾಣಲೆ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಇದರಲ್ಲಿ ಗೀ ರೈಸ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ಇದರಲ್ಲೇ ಮಾಡಿದ್ದು. ಹಾಗೆಯೇ ಟಿಫಿನ್ಗೆ ಹಾಕ್ತಾ ಇದ್ದೇನೆ. ಮೊಸರು ಹಾಕಿ ಕೊಡುವ ಅಂತ ಇದ್ದೆ ಇನ್ನೊಂದು ಬೌಲಲ್ಲಿ, ಆದರೆ ಮೊಸರು ತರಲಿಕ್ಕೆ ಅಂತ ಹೋದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಅಂಗಡಿ ಉಂಟು, ಆದರೆ ಅವರು ಅಂಗಡಿನೇ ಓಪನ್ ಮಾಡಿರಲಿಲ್ಲ. ಕಾಲ್ ಮಾಡಿ ಹೋದದ್ದು, ಬರ್ತೇನೆ ಅಂತ ಹೇಳಿದರು. ಸ್ವಲ್ಪ ವೆಯ್ಟ್ ಮಾಡಿ ಬಂದರು ವರ್ಷ ಮತ್ತು ಅತ್ತೆ, ಆದರೆ ಅವರು ಬರಲೇ ಇಲ್ಲ. ಹಾಗಾಗಿ ಮತ್ತೆ ಖಾಲಿ ಗೀ ರೈಸೇ ಹಾಕಿ ಕೊಟ್ಟೆ. ಅವನು ತಿಂತಾನೆ, ಹಾಗೇನಿಲ್ಲ, ಅವನಿಗೆ ಆ ರೀತಿಯೇ ಇಷ್ಟ. ಆದರೆ ಮೊಸರು ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗ್ತದಲ್ಲ ಊಟ ಮಾಡುವಾಗ ಮಧ್ಯಾಹ್ನ ಹೊತ್ತು, ಅದಕ್ಕೋಸ್ಕರ ಮತ್ತೆ ಅದನ್ನೇ ತೊಗೊಂಡು ಹೋದ. ಈ ಕಡೆ ಗೀ ರೈಸ್, ಆ ಕಡೆ ಸೇಮಿಗೆ ಬಾತ್ ಹಾಕಿದ್ದೇನೆ ಸ್ನ್ಯಾಕ್ಸಿಗೆ. ಇದು ಸ್ನ್ಯಾಕ್ಸ್ ಇದು ಡಬ್ಬ. ಹಾಗೆಯೇ ಬಿಸಿ ನೀರು ತಣ್ಣಗೆ ಮಾಡಿ ಇದಕ್ಕೆ ಹಾಕಿ ಕೊಡ್ತಾ ಇದ್ದೇನೆ. ಇದು ಮಗಳಿಗಂತ ತೊಗೊಂಡದ್ದು ಬಾಟಲ್, ಇದನ್ನು ವರ್ಷ ಇಟ್ಕೊಂಡಿದ್ದಾನೆ ಈಗ ಸದ್ಯಕ್ಕೆ. ಮತ್ತು ಸ್ವಲ್ಪ ದಿನದಲ್ಲಿ ಕೊಡ್ಬೋದು ಅವಳಿಗೆ, ಈಗ ಹೊಸತ್ತಲ್ವ, ನನಗೆ ಬೇಕು ಅಂತೇಳಿ ಅವನು ಇಟ್ಕೊಂಡಿದ್ದಾನೆ.
ಹಾಗೆಯೇ ವರ್ಷು ಸ್ಕೂಲಿಗೆ ಹೋದ. ನಾನೀಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾ ಇದ್ದೇನೆ. ಸಾಂಬಾರಿಗೆಲ್ಲ ತರಕಾರಿ ಹಾಕ್ತಾ ಇದ್ದೇನೆ ಮನೆಯಲ್ಲಿರುವಂಥದ್ದು. ಅರ್ಧ ಸೌತೆ, ಒಂದು ಬಟಾಟೆ, ಒಂದು ಬದನೆಕಾಯಿ, ಟೊಮೆಟೊ, ಹಾಗೆಯೇ ಮಸೂರ್ ದಾಲ್, ಅದೇ ಪಿಂಕ್ ಕಲರಲ್ಲಿ ಇರ್ತದಲ್ವ ಅದು ಮಸೂರ್ ದಾಲ್, ಹಾಗೆಯೇ ನುಗ್ಗೆಕಾಯಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಒಂದು ಈರುಳ್ಳಿ ಹಾಕಿದ್ದೇನೆ. ಹಾಗೆಯೇ ಮಸಾಲ ಫ್ರೈ ಮಾಡಿದ್ದೇನೆ. ಬೆಳ್ತಿಗೆ ಅಕ್ಕಿ, ಕಡಲೆಬೇಳೆ, ಹೆಸರುಬೇಳೆ, ಹಾಗೆಯೇ ಉದ್ದಿನಬೇಳೆ, ಮೆಣಸು, ಕೊತ್ತಂಬರಿ, ಜೀರಿಗೆ, ಹಾಗೆಯೇ ಕರಿಬೇವು ಇಷ್ಟನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ಅದನ್ನೀಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೇನೆ. ಈ ಕಡೆ ಎಲ್ಲ ತರಕಾರಿಯನ್ನು ಕುಕ್ಕರಲ್ಲಿ ಹಾಕಿ ಒಂದು 5 ವಿಜಿಲ್ ಹಾಕಿಸ್ತೇನೆ. ಯಾಕಂದರೆ ಬೇಳೆ ಎಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಚೆಂದ ಬೇಯಬೇಕು. ಚೆಂದ ಬೇಯ್ದು ಮಿಕ್ಸ್ ಆಗಬೇಕು, ಆಗಲೇ ಸಾಂಬಾರು ಚೆನ್ನಾಗಿ ಬರೋದು. ರುಬ್ಬುವಾಗ ಸ್ವಲ್ಪ ಹುಳಿ ಕೂಡ ಹಾಕಿದ್ದೇನೆ. ಇದಕ್ಕೆ ಒಂದು 3 ಟೊಮೆಟೊ ಹಾಕಿದ್ದೇನೆ. ರುಬ್ಬುವಾಗ ಸ್ವಲ್ಪ ಹುಳಿ ಹಾಕಿದ್ದೇನೆ. ಈಗ ಇದಕ್ಕೆ ನುಗ್ಗೆಕಾಯಿ ಉಂಟಲ್ಲ, ಮೊದಲೇ ಹಾಕಿರಲಿಲ್ಲ, ಅದೆಲ್ಲ ಬೆಂದು ಹೋಗ್ತದಲ್ಲ, ಅದಕ್ಕೋಸ್ಕರ ನುಗ್ಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಮತ್ತೆ ವಿಜಿಲ್ ತೆಗೆದ ನಂತರ ಹಾಕಿ ಒಂದು 2-3 ನಿಮಿಷ ಬೇಯಿಸ್ತೀನಿ. ಅದು ಬೇಯ್ತದೆ. ಒಂದು ಪೀಸ್ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಸಾಂಬಾರಿಗೆ ಬೆಲ್ಲ ಹಾಕಿದರೆ ಒಳ್ಳೆಯ ರುಚಿ ಬರ್ತದೆ. ಹಾಗೆಯೇ ಅಡುಗೆ ಕೃಷ್ಣ ಭಟ್ಟರದ್ದು ಉಂಟಲ್ಲ, ಹೆಸರಾಂತ ಅಡುಗೆ ಕೃಷ್ಣ ಭಟ್ಟರದ್ದು ಮನೆಯಲ್ಲಿ ತಯಾರಿಸಿರುವಂಥ ಸಾಂಬಾರು ಪುಡಿ ಸಿಗ್ತದೆ ಪ್ಯಾಕೆಟ್. ಇದು ಒಂದು 3-4 ಸ್ಪೂನ್ ಅಷ್ಟು ಹಾಕ್ತೇನೆ ನಾನು ಸಾಂಬಾರು ಮಾಡುವಾಗ. ಅದೊಂದು ಒಳ್ಳೆಯ ಫ್ಲೇವರ್ ಕೊಡ್ತದೆ ಸಾಂಬಾರಿಗೆ. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ನಾವು ಸಾಂಬಾರು ತಿಂತೇವಲ್ಲ ಆ ಫ್ಲೇವರ್ ಕೊಡ್ತದೆ. ಅದಕ್ಕೋಸ್ಕರ ಒಂದು 4 ಸ್ಪೂನಷ್ಟು ಹಾಕ್ತೇನೆ. ಆಮೇಲೆ ಮನೇಲಿ ಈಗ ನಾನು ಪೇಸ್ಟ್ ಮಾಡಿದ್ದೇನಲ್ವ ಮಸಾಲ, ಇದನ್ನು ಕೂಡ ಹಾಕ್ತೇನೆ. ಮನೇಲಿ ಈಗ ನಾನು ಮಿಕ್ಸಿಯಲ್ಲಿ ರುಬ್ಬಿದ್ದೇನಲ್ವ, ಇದು ಕೂಡ ಒಳ್ಳೆಯ ಫ್ಲೇವರ್ ಕೊಡ್ತದೆ. ಇದಕ್ಕೆಲ್ಲ ಹಾಕಿರ್ತೇವಲ್ವ ನಾವು, ಹೆಸರುಬೇಳೆ, ಬೆಳ್ತಿಗೆ ಅಕ್ಕಿ ಎಲ್ಲ, ಅದು ಒಳ್ಳೆಯ ಫ್ಲೇವರ್ ಮತ್ತು ತಿಕ್ನೆಸ್ ಕೊಡ್ತದೆ. ಬೆಳ್ತಿಗೆ ಅಕ್ಕಿ ಎಲ್ಲ ಹಾಕೋದು ತಿಕ್ನೆಸ್ಗೋಸ್ಕರ, ಸಾಂಬಾರು ಗಟ್ಟಿ ಆಗ್ತದೆ. ಈಗ ಕುದಿಸುವಾಗ ನಾವು ಆದಷ್ಟು ತೆಳ್ಳಗೆ ಇಡಬೇಕು ಸಾಂಬಾರನ್ನು, ಯಾಕಂದರೆ ಅದು ಮತ್ತೆ ಗಟ್ಟಿ ಆಗ್ತದೆ. ಈಗ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಹಾಗೆಯೇ ಕೆಂಪು ಮೆಣಸಿನಕಾಯಿ, ಹಾಗೆಯೇ ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೇನೆ. ನೋಡಿ ಈಗ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಹಾಗೆಯೇ ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ತೆಳ್ಳಗೆ ಇಡಬೇಕು. ಟೇಸ್ಟಿಯಾದ ಮಿಕ್ಸ್ ವೆಜ್ ಸಾಂಬಾರು ರೆಡಿ ಆಯಿತು. ನೋಡಿ ನುಗ್ಗೆ ಸೊಪ್ಪು ಮತ್ತೆ ಹಾಕಿದ್ರಿಂದ ನೋಡಿ ಹೀಗೇ ಉಂಟು. ಅದು ಒಟ್ಟಿಗೆ ಬೇಯಿಸಿದ್ರೆ ಅದೆಲ್ಲ ಸಾಫ್ಟಾಗಿ ಹೋಗ್ತದೆ. ನೋಡಿ ಇದು ಅಂಗಡಿದ್ದು ಮಾವಿನಕಾಯಿ ಮಲ್ಲಿಕ, ನನ್ನ ಹಸ್ಬೆಂಡ್ ತೊಗೊಂಡು ಬಂದರು. ಇದು ನನಗೆ ಒಬ್ಬರು ಇಲ್ಲಿ ಕೊಟ್ಟದ್ದು. ಇದು ನೆಕ್ಕರೆ ಮಾವಿನಕಾಯಿ, ಇದು ನಂದು ಫೇವ್ರೇಟು. ಇದು ಒಳ್ಳೆ ಟೇಸ್ಟ್ ಮತ್ತು ಪರಿಮಳ ಇರ್ತದೆ. ಹಾಗೆಯೇ ಇದು ದಾರೆ ಪುಳಿ ಅಂತ ಹೇಳ್ತೇವೆ ನಾವಿಲ್ಲಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಸಿಗೋದಿಲ್ಲ, ತುಂಬ ಕಮ್ಮಿ ಸಿಗೋದು. ಇದು ಕೂಡ ನನಗೆ ಒಬ್ಬರು ಇಲ್ಲಿ ಕೊಟ್ಟರು. ಈಗ ಇದನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಬೇಕು, ಒಳ್ಳೆಯದಾಗ್ತದೆ ಕಾಯಿ ಮೆಣಸೆಲ್ಲ ಹಾಕಿದರೆ. ಹಾಗೆಯೇ ಇದು ಜಂಬು ನೇರಳೆ ಹಣ್ಣು ದೊಡ್ಡದಾಗಿದೆ, ಹಣ್ಣಾಗಿದೆ ಕಾಣಬೇಕು. ಹಾಗಾಗಿ ಅದನ್ನು ಕೊಯ್ಯುವ ಅಂತೇಳಿ ಬಂದಿದ್ದೇವೆ. ವರ್ಷ ಸ್ಕೂಲಿಂದ ಬಂದ ನಂತರನೇ ಕೊಯ್ಯುವ ಅಂತ ಹೇಳಿದ್ದೆ. ಅದಕ್ಕೆ ವರ್ಷ ಸ್ಕೂಲಿಂದ ಬರುವ ತನಕ ವೆಯ್ಟ್ ಮಾಡಿ ಈಗ ಸಂಜೆ ಜಂಬು ನೇರಳೆ ಕೊಯ್ಲಿಕ್ಕೆ ಬಂದಿದ್ದೇವೆ. ನೋಡಿ ಒಂದು ಬಿದ್ದು ಹಾಳಾಗಿದೆ. ನೋಡಿ ಇದೆ ನೋಡಿ ದೊಡ್ಡದಾಗಿದೆ ಅಲ್ವಾ, ಹಾಗಾಗಿ ಕೊಯ್ಯುವ ಅಂತ ಹೇಳಿ. ಹೇಗೆ ಉಂಟು ಅಂತ ಇನ್ನು ನೋಡಬೇಕು. ಅವರಡ್ಲ ಬೊಲ್ಲ ಆತನ್ ರೆಡ್ಲ ಬೂರ್ನ ನೋಡಿ 4 ಸಿಕ್ಕಿದೆ. ಇದು ಯಾವ ರೀತಿದು ಜಂಬು ನೇರಳೆ ಅಂತ ಹೇಳಿ ಗೊತ್ತಾಗುದಿಲ್ಲ. ನೋಡಿ ಗಟ್ಟಿ ಉಂಟು ಕಟ್ ಮಾಡುವಾಗ. ನೋಡಿ ಇದರದ್ದು ಬೀಜ ನೋಡಿ ಅಂತೆ. ನಾನು ಅವತ್ತು ಗಿಡ ಬೀಜದಲ್ಲಿ ನಾನು ಗೋಣಿ ಚೀಲದಲ್ಲಿ ಹಾಕಿಟ್ಟಿದ್ದೆ ಬೀಜ. ನೋಡಿ ಇದೇ ರೀತಿ ಇತ್ತು ಬೀಜ. ದೊಡ್ಡ ಜಂಬು ನೇರಳೆಯಲ್ಲಿ ಇಷ್ಟು ದೊಡ್ಡ ಬೀಜ ಇರುವುದಿಲ್ಲ. ನೋಡಿ ಈ ರೀತಿ ಇತ್ತು ಬೀಜ. ಇದು ಕೂಡ ನೋಡಿ ಬೀಜ ಬಳ್ತಿದೆ. ಹಾಗಾಗಿ ಇದು ಹಣ್ಣಾಗಿರ್ಬೋದು ಅಂತ ಹೇಳಿ ಕಟ್ ಮಾಡಿದೆ. ಅದು ಕಟ್ ಮಾಡೋ ಗಟ್ಟಿ ಇತ್ತು. ಈಗ ಜಂಬು ನೇರಳೆ ಹಣ್ಣೆಲ್ಲ ಈ ರೀತಿ ಇರುವುದಿಲ್ಲ ಅಲ್ಲ, ಆ್ಯಪಲ್ ಥರ. ಇದು ಆ್ಯಪಲ್ ಥರ ಇತ್ತು, ನಾವು ಎಂಥ ಗ್ರೀನ್ ಆ್ಯಪಲ್ ಅಂತ ಹೇಳ್ತೇವಲ್ಲ ಆ ರೀತಿ ಇತ್ತು. ನೋಡಿ ನೋಡುವ ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ ಅಂತ ತಿಂತಾಯಿದ್ದೇವೆ. ಎಂತ ಗೊತ್ತಿಲ್ಲ, ಹುಳಿ ಸಿಹಿ 2 ಮಿಕ್ಸ್ ಇತ್ತು. ಇನ್ನೂ ಸ್ವಲ್ಪ ಹಣ್ಣಾಗಲಿಕ್ಕೆ ಇತ್ತು ಅಂತೇಳಿ ಅನಿಸ್ತು ನನಗೆ. ಆದರೆ ಒಂದು ಬೇರೆ ಟೈಪ್ ಇದು ತಿನ್ನುವಾಗ ಮಾತ್ರ. ನೋಡಿ ಬೀಜ ನೋಡಿ ಅದು ಇಷ್ಟಿಷ್ಟು ದೊಡ್ಡ ಬೀಜ ಇತ್ತು. ಹಾಗೆಯೇ ಬೀಜ ನೋಡಿ ಬಳ್ತಿತ್ತು, ಒಳಗಡೆ ಹಸಿರಾಗಿದೆ ನೋಡಿ. ಇದು ಯಾವ ರೀತಿದು ಜಂಬು ನೇರಳೆ ಅಂತ ಹೇಳಿ ಗೊತ್ತಿಲ್ಲ, ಆದರೆ ತಿಂದ್ವಿ ನಾವು. ಇನ್ನೂ ಒಂದು 4-5 ಉಂಟು ಗಿಡದಲ್ಲಿ. ಹಾಗೆಯೇ ಆಗ ದಾರೆ ಪುಳಿ ನಾನು ತೋರಿಸಿದ್ದಲ್ವ, ದಾರೆ ಹುಳಿ, ನಾವು ದಾರೆ ಪುಳಿ ಅಂತ ಹೇಳೋದು. ಅದನ್ನು ಕಟ್ ಮಾಡ್ತಿದ್ದೇನೆ ಉಪ್ಪು ಹಾಕಿ ತಿನ್ನುವ ಅಂತ ಹೇಳಿ. ಇದು ನನ್ನ ಮಗಳಿಗೆ ಮತ್ತು ವರ್ಷಗೆ ತಿಂದು ಗೊತ್ತಿಲ್ಲ. ಅವರು ಹೇಳ್ತಿದ್ರು ಹೇಗೆ ಆಗ್ತದೆ ತಿನ್ನಲಿಕ್ಕೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೊಡ್ತಾ ಇದ್ದೇನೆ, ನೋಡೋರು ಹೇಗೆ ಉಂಟು ಅಂತ ಹೇಳಿ. ಅವರ ಎಕ್ಸ್ಪ್ರೆಷನ್ ನೋಡುವ, ಫೇಸಲ್ಲಿ ಎಕ್ಸ್ಪ್ರೆಷನ್ ಹೇಗಿರ್ತದೆ ನೋಡುವ. ಮೊದಲಿಗೆ ನಾನೇ ತಿಂದಿದ್ದೇನೆ, ನಂತರ ಮಗಳಿಗೆ ಕೊಟ್ಟಿದ್ದೇನೆ. ಅವಳಿಗೆ ಹುಳಿ ಅಂದರೆ ಸ್ವಲ್ಪ ದೂರ,
ಹುಳಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅವಳಿಗೆ ತುಂಬ ಹುಳಿ ಅಂತ ಅನಿಸ್ತಂತೆ. ಅಷ್ಟು ಹುಳಿ ಏನಿರಲಿಲ್ಲ. ಅದು ಫಸ್ಟ್ ಒಮ್ಮೆ ತಿನ್ನುವಾಗ ಹಾಗೆ ಆಗ್ತದೆ, ಆಮೇಲೆ ಏನೋ ಅನಿಸೋದಿಲ್ಲ, ತಿನ್ನುವ ಅಂತ ಹೇಳಿ ಆಗ್ತದೆ. ಈಗ ವರ್ಷು ರೆಡಿಯಾಗಿದ್ದಾನೆ ತಿನ್ನಲಿಕ್ಕೆ. ವರ್ಷಿಗೆ ಒಮ್ಮೆ ಸ್ವಲ್ಪ ಹುಳಿ ಅಂತ ಅನಿಸ್ತು, ಇದು ಸ್ವಲ್ಪ ಹಣ್ಣಾಗಿತ್ತು, ಅಷ್ಟೇನು ಹುಳಿ ಇಲ್ಲ. ಆಮೇಲೆ ಮತ್ತೆ ಕೇಳಿದ್ದಾನೆ ಸೆಕೆಂಡ್, ನನಗೆ ಇನ್ನೊಮ್ಮೆ ಕೊಡಿ ಅಂತೇಳಿ. ಅವನು ಇನ್ನೊಂದು ಪೀಸ್ ತಿಂದಿದ್ದಾನೆ. ಇದು ನೋಡಿ, ವರ್ಷು ಮೊನ್ನೆ ತೊಗೊಂಡಿದ್ದಾನಲ್ವ, ನಾವು ಪೂಜೆಗೆ ಹೋಗಿ ಬರುವಾಗ ಕೋಳಿ ಮರಿಗಳನ್ನು ನೋಡಿ, ಇಷ್ಟು ದೊಡ್ಡದಾಗಿದೆ. ಒಂದು ಕೋಳಿ ಮರಿಗೆ ಮೊನ್ನೆ ಮುಂಗುಸಿ ಕಚ್ಚಿತ್ತು. ನಾವು ಗೂಡಲ್ಲಿ ಹಾಕಿದ್ದೇವೆ, ಕೋಳಿ ಗೂಡಲ್ಲಿ. ಮಳೆ ಬರ್ತಿತ್ತಲ್ವ ಮೊನ್ನೆಲ್ಲ ಜೋರು, ಆವಾಗ ನಾವು ಬಿಡ್ತಿರ್ಲಿಲ್ಲ ಇದನ್ನು ಹೊರಗಡೆ, ಗೂಡಲ್ಲೇ ಇತ್ತು. ಆದರೆ ಸ್ವಲ್ಪ ಈ ಕಡೆ ಬಂದು ಗಾಳಿಗೆ ಕೂತಿತ್ತು. ಗೂಡಿದು ಬಾಗಿಲು ಉಂಟಲ್ಲ, ಸ್ವಲ್ಪ ಓಪನ್ ಇಟ್ಟಿದ್ದೇವೆ ಅದಕ್ಕೆ ಗಾಳಿ ಪಾಸ್ ಆಗಲಿ ಅಂತೇಳಿ. ಅದರ ಒಳಗೆ ಮುಂಗುಸಿ ಮುಖ ಹಾಕಿದ್ರೆ ಒಂದ್ರದ್ದು ಕಾಲು ಹಿಡಿದಿದೆ ರಾಜಂದು. ಪಾಪ ಕಾಲು ಹೊಟ್ಟೆ ಆಗಿತ್ತು. ವರ್ಷ ನೋಡಿದ್ದು ಅಷ್ಟು ಎಷ್ಟು ಹತ್ತಿದ್ದಾನೆ ಅದಕ್ಕೆ, ಅದು ಕಚ್ಚಿದ್ದಕ್ಕೆ. ಆಮೇಲೆ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಈಗ ಹುಷಾರಾಗಿ ನೋಡಿ ಬನ್ನಿ ರಾಜ. ಈಗ ಕಾಲು ಸರಿಯಾಗಿದೆ. ಮೊನ್ನೆಲ್ಲ ಒಂದು 4 ದಿನ ಕುಂಟ ನಡೀತಾ ಇದ್ದ ಕಾಲು ನೋವಲ್ಲಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಹುಷಾರಾಗಿದೆ. ನೋಡಿ ಆ ಕಡೆ ಇರೋದು ರಾಣಿ. ನೋಡಿ ಇವರು ಗಾಡಿ ಕಲೀಲಿಕ್ಕೆ, ಅಂದರೆ ಆ್ಯಕ್ಟಿವ್ ಗಾಡಿ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕೆಳಗಡೆ ಗಾಡಿ ತರಲಿಕ್ಕೆ ಹೋಗಿದ್ದಾರೆ ಆ್ಯಕ್ಟಿವ್. ಇವಳು ಇಲ್ಲಿ ಮೇಲ್ಗಡೆ ಹೋಗಿ ನಿಲ್ತಾಳೆ. ವರ್ಷ ಕೂಡ ಹೋಗಿದ್ದಾನೆ. ವರ್ಷ ಅವ್ರ ಜೊತೆ ಹೋಗೋದಿಲ್ಲ, ಅವನು ಇಲ್ಲಿ ಸೈಕಲಲ್ಲಿ ಆಟ ಆಡ್ತಾನೆ. ಇವರಿಬ್ಬರು ಸ್ವಲ್ಪ ಆ ಕಡೆ ಹೋಗಿ, ಅಲ್ಲಿ ಮೈದಾನ ಎಲ್ಲ ಉಂಟಲ್ವ, ಅಲ್ಲಿ ಗಾಡಿ ಕಲಿತು ಬರ್ತಾರೆ ಮತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ. ಲೈಕ್, ಶೇರ್, ಸಪೋರ್ಟ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.